ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಸೌಜನ್ಯ ಅಂತಕ್ಕಂಥ ಹೆಣ್ಣು ಮಗಳು ಶಾಲೆಯನ್ನು ಮುಗಿಸಿ ಮನೆಗೆ ಬರಬೇಕಾದ್ರೆ ಅವಳನ್ನು ಹೊತ್ಕೊಂಡು ಹೋಗಿ ಅವಳನ್ನು ರೇಪ್ ಮಾಡಿ ಅವಳನ್ನು ಆ ಅರಣ್ಯ ಪ್ರದೇಶದಲ್ಲಿ ಹಾಕಿ ಅವಳ ಪ್ರೈವೇಟ್ ಪಾರ್ಟಲ್ಲಿ ಐದು ಇಂಚು ಮಣ್ಣನ್ನು ಹಾಕಿರ್ತಕ್ಕಂಥ ಅತ್ಯಾಚಾರಿಗಳ ಒಂದು ಗುಂಪು ಏನದಲ್ಲ, ನನ್ನ ನಂಬರ್ ಸಿಕ್ಕಿದ್ದ ತಡ ಶೆಗಿನಾಗಿನ ಹುಳ ಇದ್ದಾಗ ಬುಳು 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 ಹೇಳ್ತಾವೆ. ಪ್ರತಿಯೊಬ್ಬರು ಕಾಲ್ ಮಾಡ್ತಾ ಇದ್ದಾರೆ. 2 ದಿನ ಆಯಿತು. ಇಷ್ಟು ಕಾಲ್ ಮಾಡ್ತಾ ಇದ್ದಾರಲ್ಲ, ಇದನ್ನು ನಾನು ಯಾಕೆ ಹೇಳಕ್ಕೆ ಬರ್ತಾ ಇದ್ದೀನಿ ಅಂದ್ರೆ, ಎಷ್ಟೋ ಜೀವ ಬೆದರಿಕೆ ಕಾಲ್ಗಳು ಕೂಡ ನನಗೆ ಬಂದಿದ್ದಾವೆ 2 ದಿನದಲ್ಲಿ. ಹಾಗಂತ ತಿಳ್ಕೊಂಡು ಸೌಜನ್ಯ ಹೋರಾಟವನ್ನು ಅರ್ಧದಲ್ಲೇ ಕೈ ಕೊಟ್ಕೊಂಡು ಕೂತ್ಕೊಳ್ತೀನಿ ಅಂದ್ರೆ ಅಸಾಧ್ಯವಾಗಿರ್ತಕ್ಕಂಥ ಮಾತು. ಯಾಕಂದರೆ ಈ ಸೌಜನ್ಯ ಹೋರಾಟವನ್ನು ಹೆಂಗಾದರೂ ಮಾಡಿ ದಂಡಿಗೆ ಹಚ್ಚಬೇಕು ಅನ್ನೋ ವಿಚಾರ ಇಟ್ಕೊಂಡು ಎಷ್ಟೋ ಜನ ಹೋರಾಟಗಾರರ ಮಧ್ಯೆ ಬೆಂಕಿ ಹಚ್ಚತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಾಗಿ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಕಟ್ಟುಕತೆಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಿಡ್ತಾ ಇದ್ದಾರೆ. ಎಷ್ಟೋ ಜನ ಫೇಕ್ ಅಕೌಂಟ್ಗಳನ್ನು ನಿರ್ಮಾಣ ಮಾಡಿ ಅದಕ್ಕೆ ತಂದೆ ಇಲ್ಲ, ತಾಯಿ ಇಲ್ಲ, ಯಾರೂ ಕೂಡ ಇಲ್ಲ, ತಂದೆ ಇಲ್ಲದೆ ಹುಟ್ಟಿರ್ತಕ್ಕಂಥ ಫೇಕ್ ಅಕೌಂಟ್ಗಳು ಸೌಜನ್ಯ ಹೋರಾಟಗಾರರಲ್ಲಿ ಭಿನ್ನಾಭಿಪ್ರಾಯಗಳನ್ನ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಇನ್ನೇನು ಕೆಲವೇ ದಿನಗಳಲ್ಲಿ SIT ತನಿಖೆ ಅಂತಕ್ಕಂಥದ್ದು ಮುಗಿತಾ ಇದೆ. ಅಲ್ಲಿ ಆಗಿರ್ತಕ್ಕಂಥ ಅತ್ಯಾಚಾರಕ್ಕೆ ಕೊಲೆಗಳಿಗೆ ನ್ಯಾಯ ಖಂಡಿತ ಸಿಕ್ಕೇ ಸಿಗ್ತದ, ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗೇ ಆಗ್ತದ ಅನ್ನೋ ವಿಚಾರವನ್ನು ಇಟ್ಟುಕೊಂಡು ಸೌಜನ್ಯಳ ಹೋರಾಟವನ್ನು ದಂಡಿಗೆ ಹಚ್ಚತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಮಾಡಲಿ. ಆದರೆ ಇನ್ನೊಂದು ಅಸ್ತ್ರ ನನ್ನ ಕೈಯಲ್ಲಿ ಸಿಕ್ಕದ ಅನ್ನೋದು ಇನ್ನೂ ಯಾರಿಗೂ ಕೂಡ ಗೊತ್ತಿಲ್ಲ. ಇದು ದೊಡ್ಡ ಅಸ್ತ್ರ, ಅದು ದೊಡ್ಡ ಅಸ್ತ್ರ, ಸಾಮಾನ್ಯ ಅಸ್ತ್ರ ಅಲ್ಲ. ಆ ಪಾಶುಪತಾಸ್ತ್ರವನ್ನು ನಾನೇನಾದರೂ ಹೊರಗಡೆ ತೆಗೆದಪ್ಪ ಅಂದ್ರೆ ಅದರ ಪರಿಣಾಮ ಬೇರೆ ಇರ್ತದೆ. ನಾನು ಹೇಳೋದಿಷ್ಟೇ, ನನ್ನ ಜೀವಕ್ಕಿಂತ ಹೆಚ್ಚಾದದ್ದು ಬೇರೆ ಯಾವುದೂ ಇಲ್ಲ. ಹಾಗತ್ತ ನನ್ನ ಜೀವಕ್ಕೆ ಹೆದರಿ ನಾನು ಕೂತ್ಕೊಳ್ತೀನಿ. ಎಷ್ಟೋ ಮಹಾನುಭಾವರು 10-12 ಜನ ಫೋನ್ ಮಾಡಿದರು, ನಿನ್ನ ಮಗಳು ಭಾಳ ಸಣ್ಣಕ್ಕಿದ್ದಾಳಪ್ಪ, ಅವ್ರ ನಂಬರ್ ಎಲ್ಲ ಕೂಡ ನನ್ನ ಹತ್ರ ಅದ, ಅದನ್ನೆಲ್ಲವನ್ನು ಕೂಡ ಪಬ್ಲಿಷ್ ಮಾಡ್ತೀನಿ, ಇಡೀ ಕರ್ನಾಟಕದ ಜನತೆಗೆ ಗೊತ್ತಾಗಲಿ ಅವ್ರು ಯಾರು ಎಂತ ಏನು ಮಾಡ್ತಾ ಇದ್ದಾರೆ. ಅದರಲ್ಲಿ ಮಧ್ಯದಲ್ಲಿ ಫ್ರಾಡ್ ಕಾಲ್, ಫ್ರಾಡ್ ಕಾಲ್ ರಾತ್ರಿ ಫೋನ್ ಮಾಡ್ಯಾನ ಯಾರೋ ಮಹಾಶಯ ನನಗೆ. ಇದರರ್ಥ ಹೆಂಗಾರೆ ಮಾಡಿ ಅವಂಗೆ ಅಂಜಿಕೆ ಹಾಕಬೇಕಲ್ಲ. ನೋಡಪ್ಪ, ಬಚ್ಚಾಗಳಿದ್ದೀರಿ ನೀವು ಇನ್ನು. ಏನು ಮಾಡ್ತೀರಿ ಹೆಚ್ಚಂದ್ರೆ? ಏನು ಮಾಡೋದ್ರಿ? ಕೊಲೆ, ಅದು ಬಿಟ್ಟರೆ ಮತ್ತೇನೈತೇನು? ಆಕ್ಸಿಡೆಂಟ್ ಮಾಡಿಸೋದು, ಅಥವಾ ಎಲ್ಲರೇ ಹೊರಗಡೆ ಹೋದಾಗ ಯಾರ ಕಡೆಯಿಂದಲೂ ಹೊಡಿಸಿ ಬೀದಿ ಹಣ ಮಾಡೋದು, ಇದಿಷ್ಟು ಬಿಟ್ಟರೆ ಟೋಟಲಿ ಕೊನೆಗೆ ಆಗೋದು ಯಾವುದು? ಸಾವು ಅಷ್ಟೇ ಅಲ್ಲ. ಅದು ಬಿಟ್ಟರೆ ಮತ್ತೇನಾದರೂ ಆಗೋದೈತೇನ? ಇಲ್ಲಲ್ಲ. ಸೊ ನನ್ನ ಸಾವಿನ ಜೊತೆಗೆ ಸೌಜನ್ಯಳಿಗೆ ನ್ಯಾಯ ಸಿಗೋದಾದ್ರೆ ಪ್ರಾಣವನ್ನು ಕೊಡೋದಕ್ಕೂ ಕೂಡ ರೆಡಿ ಇದ್ದೀನಿ. ಇದು 100%. ಆದ್ರೆ ಕೋರ್ಟ್ ಆರ್ಡರ್ ಅದ, ಅದ್ರ ಪ್ರಕಾರ ಕೆಲವೊಂದಿಷ್ಟು ಜನರದ ಹೆಸರನ್ನು ತಗೊಳ್ಳಂಗಿಲ್ಲ, ಬಿಡ್ತೀವಿ. ಹಾಗಂತ ತಿಳ್ಕೊಂಡು ಸೌಜನ್ಯ ಹೋರಾಟವನ್ನು ಯಾಕೆ ಕೈ ಬಿಡಬೇಕು? ಸೌಜನ್ಯ ಹೋರಾಟಕ್ಕೆ ಈ ಭೂ ಕಬಳಿಕೆಗೆ, ಈ ಬಡ್ಡಿ ದಂಧೆಗೆ ಏನು ಸಂಬಂಧ? ಸೌಜನ್ಯ ಹೋರಾಟದಲ್ಲ, ಸೌಜನ್ಯ ಹೋರಾಟದಿಂದ ಈ ಎಲ್ಲ ದಂಧೆಗಳು ಹೊರಗಡೆ ಬಂದೇ ಬರ್ತಾವಂತಕ್ಕಂಥ ನಂಬಿಕೆ ನನ್ನಲ್ಲಿ ಅಚಲವಾಗಿ ಉಳಿದದ. ಹೌದಪ್ಪ, ಯಾರಿಗೂ ಕೆಟ್ಟದಾಗಿ ಮಾತಾಡೋದು ಬಿಟ್ಬಿಡ್ತೀವಿ, ನೋ ಪ್ರಾಬ್ಲಮ್. ಆದರೆ ಸೌಜನ್ಯದ ಬಗ್ಗೆ ಮಾತಾಡಬಾರ್ದು ಅಂತಕ್ಕಂಥ ಕುಂಡ್ಯಾಗ ರಕ್ತ ಇದ್ದವ್ ಬಂದು ಹೇಳಬೇಕು ನಾನು. ಯಾಕಂದ್ರೆ ಅವಳನ್ನು ಹುಟ್ಟಿಸಿದ ಅಪ್ಪುಗಳಲ್ಲ ನೀವು. ಸೌಜನ್ಯರಿಗೆ ನ್ಯಾಯ ಕೊಡಿಸಿದ್ದ ಆದರೆ ಇಡೀ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ದಂಗೆ. ನನಗೆ ಯಾರ್ಯಾರು ಫೋನ್ ಮಾಡ್ತಾ ಇದ್ರಲ್ಲ, ಕೆಟ್ಟದಾಗಿ ಮಾತನಾಡೋರಿಗೆ ಹೇಳ್ತಾ ಇದ್ದೀನಿ. ಒಳ್ಳೆ ರೀತಿಯಾಗಿ ಮಾತನಾಡೋರನ್ನ ಬಿಡ್ರಿ, ಕೆಟ್ಟದಾಗಿ ಮಾತನಾಡ್ತಕ್ಕಂಥ ವ್ಯಕ್ತಿಗಳಿಗೆ ಹೇಳ್ತೀನಿ, ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ, ನಿಮ್ಮ ಮಗಳಿಗೆ, ನಿಮ್ಮ ಹೆಂಡತಿಯ ಮೇಲೆ ಅತ್ಯಾಚಾರ ಆಗಿ ಬೀದಿ ಹೆಣ ಆಗಿ ಹೋಗಿದ್ರೆ ನೀವು ಏನು ಮಾಡ್ತಾಯಿದ್ರಿ? ಇದೇ ರೀತಿ ಮಾಡ್ತಾಯಿದ್ರಿ. ದುಡ್ಡು ಯಾರು ಗಳಿಸ್ತಾರೆ ಗೊತ್ತೇನು? ರೆಡ್ ಲೈಟ್ ಏರಿಯಾದಾಗ ಇರ್ತಕ್ಕಂಥವ್ರು ಗಳಿಸ್ತಾರಲ್ಲೇ, ಲುಚ್ಚ ನನ್ನ ಮಕ್ಕಳ್ರೆ. ದುಡ್ಡನ್ನು ರೆಡ್ ಲೈಟ್ ಏರಿಯಾದಾಗ ಇರ್ತಕ್ಕಂಥ ಹೆಣ್ಣು ಮಕ್ಕಳಿದಾರಲ್ಲ, ಹೊಟ್ಟೆಪಾಡಿಯಾಗಿ ಮಾಡ್ತಿರ್ತಾರಲ್ಲ, ಅವರು ಗಳಿಸ್ತಾರೆ. ಯಾವುದೋ ದುಡ್ಡಿನ ಆಸೆಗಾಗಿ ಯಾರಿಗೋ ಫೋನ್ ಮಾಡಿ ಜೀವ ಬೆದರಿಕೆ ಹಾಕ್ತಕ್ಕಂಥ ನಿಮ್ಮಂಥ ಷಂಡ ನನ್ನ ಮಕ್ಕಳಿಗೆ ಏನಂತ ಹೇಳಿ ನಾನು? ಬರಬೇಕಾ? ಕಮೆಂಟ್ ಬಾಕ್ಸ್ ಓಪನ್ ಇರ್ತದೆ ನಂದು, ನಿಮ್ಮ ಅಡ್ರೆಸ್ ಹಾಕ್ರಿ, ಅಲ್ಲಿಗೆ ಬರ್ತೀನಿ. ಕಮೆಂಟ್ ಬಾಕ್ಸ್ ಅದ, ನಿಮ್ಮ ಅಡ್ರೆಸ್ಸನ್ನು ಹಾಕ್ರಿ,
ಅಲ್ಲಿಗೆ ಬರ್ತೀನಿ. ಅರ್ಥ ಆಗ್ತದೆ, ಕೊಲ್ಲಬೇಕಲ್ಲ. ಬರ್ತೀನಿ. ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶದ ಸುಪುತ್ರದಲ್ಲೇ ಲೊಚ್ಚ ನನ್ನ ಮಕ್ಕಳ್ರೆ. ಅನಿತಾ ಕಾಸರಗೋಡು ಹೇಳ್ತಾಳೆ, ಬೆಳಿಗ್ಗೆ ಎದ್ದ ತಕ್ಷಣ ಚಕ್ರವರ್ತಿಗೆ ಲೆಫ್ಟ್ ರೈಟ್ ಆಗಿದೆ. ಅನಿತಾ ಮೇಡಮ್, ನಿನ್ನೆ ನಾನು ನಿಮಗೆ ಕಾಲ್ ಮಾಡಲಿಲ್ಲ. ನೀವು ನನಗೆ ಆಲ್ರೆಡಿ ಮೊದಲು ಕಾಲ್ ಮಾಡಿದ್ರಿ, ಆಮೇಲೆ ನಾನು ನಿಮಗೆ ಕಾಲ್ ಮಾಡಿದೆ. ಯಾಕೆ ಮಾಡಿದ್ರಿ ಮೇಡಮ್ ಅಂತಂದು. ಆಮೇಲೆ ನೀವು ಯಾರೋ ಶಿವಮೊಗ್ಗದ ಪತ್ರಕರ್ತರನ್ನು ನೀವು ಅವ್ರ ಜೊತೆ ಮಾತಾಡ್ತಾ ಇದ್ದೀರಿ, ಅವ್ರ ಜೊತೆ ನನ್ನನ್ನು ಕೂಡ ಸೇರಿಸ್ಕೊಂಡ್ರಿ ಕಾನ್ಫರೆನ್ಸಲ್ಲಿ. ಅವಾಗ ಲೆಫ್ಟ್ ರೈಟ್ ತೊಗೊಂಡಿದ್ದು ಅವ್ರು ನಿಮಗೆ, ನನಗಲ್ಲ. ಅದು ಆಡಿಯೋ ನನ್ನ ಹತ್ರ ಅದ. ಅದನ್ನು ಬಂದು ಚಕ್ರವರ್ತಿಗೆ ಲೆಫ್ಟ್ ರೈಟ್ ತೊಗೊಂಡಿದ್ದೀನಿ, ಇನ್ನು ಮುಂದೆ ಅವ್ನು ಬರೋದಿಲ್ಲ, ಅವ್ನ ಮ್ಯಾಟ್ರ್ ಕ್ಲೋಸು. ನಾನು ಕ್ಲೋಸ್ ಮಾಡಿ ಆಯಿತು. ನಿನ್ನ ಬಗ್ಗೆ ಮಾತಾಡೋದ್ರೆ ನನಗೆ ಟೈಮೂ ಇಲ್ಲ, ಅದ್ರ ಬಗ್ಗೆ ನನಗೆ ಇಂಟ್ರೆಸ್ಟು ಇಲ್ಲ. ಬಿಕಾಸ್ ನನಗೆ ಸೌಜನ್ಯಗಳಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾನು ಇಲ್ಲಿ ಯಾರು ನಿನ್ನ ಧರ್ಮಾಧಿಕಾರಿ, ನಿನ್ನ ಚಿಕ್ಕದನಿ ದೊಡ್ಡದನಿ ಇವ್ರ ಬಗ್ಗೆ ಮಾತಾಡೋದು ನನಗೆ ಟೈಮ್ ಇಲ್ಲ. ನನಗೆ ಬೇಕಾಗಿರೋದು ಸೌಜನ್ಯಗಳನ್ನ ಕೊಂದವರು ಯಾರು ಅಂತಕ್ಕಂಥದ್ದು. ನನಗೆ ನಿಮ್ಮ ಧರ್ಮಸ್ಥಳದ ಹುಂಡಿ ಹಣ ಬಗ್ಗೆ ಮಾತನಾಡ್ತಕ್ಕಂಥ ಟೈಮ್ ಇಲ್ಲ. ನನಗೆ ಬೇಕಾಗಿರ್ತಕ್ಕಂಥ ಸೌಜನ್ಯ, ವೇದವಲ್ಲಿ, ಪದ್ಮಲತಾ, ಆನಿ ಮಾವುತನ ಈ ಕೊಲೆಗಳು ಹೆಂಗಾದು ಅಂತಕ್ಕಂಥದ್ದಕ್ಕೆ ನ್ಯಾಯ ಸಿಗಬೇಕು. ಅದನ್ನು ಬಂದು ಹೇಳ್ತೀಯ ಲೆಫ್ಟ್ ರೈಟ್ ತೊಗೊಂಡಾಗಿರುತ್ತೆ. ಲೆಫ್ಟ್ ರೈಟು ಯಾರು ತೊಗೊಂಡಾಗಿದ್ದಾರೆ ಅನ್ನೋದು ನನ್ನ ಹತ್ರ ಆಡಿಯೋ ಅದ, ಪ್ರೂಫ್ ಸಮೇತ ಇಡೀ ಕರ್ನಾಟಕ ಕೊಟ್ಬಿಡ್ತೀನಿ ನಾನು. ಆದರೆ ಬೇಡ, ನಿನ್ನ ಮರ್ಯಾದೆಯನ್ನು ನೀನ ಕಳ್ಕೊಳ್ಬೇಕು, ಹೋಗ್ಬೇಡ. ಪ್ರತಿ ಮಾತು ಹೇಳ್ತಾ ಇರ್ತಿದ್ದಲ್ಲ ಬ್ರಾಹ್ಮಣ 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 ತಂದ, ಅದನ್ನು ಕೇಳಿ 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 ತಾಪಾಗಿತ್ತು ನನಗೂ. ಓಕೆ, ನೀನು ಬ್ರಾಹ್ಮಣರಾದ್ರೆ ನಾನು ಇಡೀ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ವಂಶದವನು, ಒಬ್ಬ ದಲಿತ ಸಮಾಜದ ವ್ಯಕ್ತಿ, ಮಂಜುನಾಥ್ ಚಕ್ರವರ್ತಿ. ಯಾವ ವ್ಯಕ್ತಿಗೆ ರಾಮಾಯಣ ಮಹಾಭಾರತವನ್ನು ಓದಕ್ಕೆ ಅವಕಾಶವನ್ನು ಮಾಡಿಕೊಡಲಿಲ್ಲೋ ಈ ಸಮಾಜ, ಯಾವ ವ್ಯಕ್ತಿಗೆ ಶಾಲೆಯ ಒಳಗಡೆ ಅವನಿಗೆ ಪ್ರವೇಶವನ್ನು ಕೊಡಲಿಲ್ಲೋ, ಯಾವ ವ್ಯಕ್ತಿಗೆ ಕುಡಿಯಲು ನೀರನ್ನು ಕೊಡಲಿಲ್ಲೋ, ಯಾವ ವ್ಯಕ್ತಿಯ ಬೆನ್ನಿನ ಹಿಂದೆ ಕಸಬರಿಗೆಯನ್ನು ಕಟ್ಟಿದರೋ, ಯಾವ ವ್ಯಕ್ತಿಗೆ ಉಗುಳೋದಕ್ಕೆ ಮುಂದೆ ಗಡಿಗೆಯನ್ನು ಕಟ್ಟಿದರೋ, ಯಾವ ಸಮಾಜವನ್ನು ಕಾಲಿನ ಧೂಳಿನಲ್ಲಿ ಕಾಲ ಕೆಳಗೆ ಇಟ್ಟು ತುಳಿತಾ ಇದ್ರೋ ಅದೇ ಸಮಾಜದ ವ್ಯಕ್ತಿ ಭಾರತ ದೇಶದ ಸಂವಿಧಾನ ಬರೆದು, ದಟ್ ಈಸ್ ಕಾಲ್ಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವು ಮಾರಾಟಗಾರರಲ್ಲ, ನಾವು ಹೋರಾಟಗಾರರ ಅನ್ನೋದನ್ನು ಅನಿತಾ ಮೇಡಮ್ ನೀವು ತಿಳ್ಕೊಳ್ಬೇಕಾಗ್ತದೆ. ಭಾರತಕ್ಕೆ ಸಂವಿಧಾನ ಬರೆದಿರ್ತಕ್ಕಂಥ ಸುಪುತ್ರರ ಮಕ್ಕಳು ನಾವು. ಇದನ್ನು ಅರ್ಥ ಮಾಡ್ಕೊ ಅನಿತಾ ಮೇಡಮ್. ಓಕೆ, ಸೊ ಅಂಬೇಡ್ಕರ್ ಹೇಳಿದ್ದು, ನೀನು ನೀನು ಹೋರಾಟಗಾರನಾಗದಿದ್ದರೂ ಪರವಾಗಿಲ್ಲ, ಆದರೆ ಮಾರಾಟಗಾರನಾಗಬೇಡ ಅಂತ ಹೇಳಿದಾನೆ. ಸೊ ನಾವು ಯಾವತ್ತೂ ಕೂಡ ಹೋರಾಟಗಾರ ಆಗಲಿಲ್ಲದು ಪರವಾಗಿಲ್ಲ, ಆದರೆ ಮಾರಾಟಗಾರರಾಗೋದಿಲ್ಲ. ಇದನ್ನು ಅರ್ಥ ಮಾಡ್ಕೊ. ನಿನ್ನ ಮೇಲೆ ಕಾನೂನಿನ ಕ್ರಮವನ್ನು ತಗೊಳ್ಳೋದು ದೊಡ್ಡ ಮಾತಲ್ಲ, ಬಟ್ ನನಗೆ ಅವಶ್ಯಕತೆ ಇಲ್ಲ. ಯಾಕೆ ಹೇಳಿ, ನಿನ್ನೆ ಅವ್ರು ಹೇಳಿದ್ರಲ್ಲ ಶಿವಮೊಗ್ಗದ ಪತ್ರಕರ್ತರು, ನೀನೇ ಸಾಲದ ಸುಳಿಯಲ್ಲಿದೆಯಾ, ನಿನಗೆ ಇರೋದಕ್ಕೆ ಸರಿಯಾಗಿ ಮನೆ ಇಲ್ಲ, ತಿನ್ನೋದಕ್ಕೆ ಕೂಳಿಲ್ಲ, ನಿನ್ನ ಮೇಲೆ 110-12 ಕೇಸ್ಗಳದಾವ. ನಿನಗೆ ಇವತ್ತು ಎಲ್ಲಿ ದುಡಿಬೇಕು, ಏನು ಮಾಡಬೇಕು, ಸಂಜೆಗೆ ಏನು ಮಾಡ್ಕೊಂಡು ತಿನ್ನಬೇಕು, ಹೆಂಗೆ ತಿನ್ನಬೇಕು, ನೀನು ಒಂದು ತುತ್ತಿಗೆನೂ ಕೂಡ ಬಿರಿಯದೀಯ. ಅವರೇ ಹೇಳಿದ್ದು ಪತ್ರಕರ್ತರು, ನನಗಲ್ಲ, ನಿನಗೆ ಹೇಳಿದ್ದು. ಅದು ನಂತರ ರೆಕಾರ್ಡಿಂಗ್ ಅದ. ನಿನ್ನ ಕಷ್ಟಗಳನ್ನು ಎಲ್ಲವನ್ನೂ ಕೂಡ ಹೇಳಿದರು. ನೀನು ಡಿಪ್ರೆಷನ್ ಹೋಗಿದೆಯಾ, ಅದಕ್ಕೆ ಆ ರೀತಿ ಮಾತಾಡಿದೆ ಅನ್ನೋದು ಹೇಳಿದರು. ಅದೆಲ್ಲವನ್ನು ವಿಚಾರ ಇಟ್ಕೊಂಡು ಅಂಥ ಒಬ್ಬ ಒಳ್ಳೆಯ ಪತ್ರಕರ್ತ, ಅವ್ರ ಹೆಸರನ್ನು ದಯವಿಟ್ಟು ಕೆಡಿಸೋದಕ್ಕೆ ಹೋಗಬೇಡ. ಒಳ್ಳೆಯ ವ್ಯಕ್ತಿ, ಒಳ್ಳೆ ರೀತಿಯಾಗಿ ಮಾತಾಡಿದ್ದಾರೆ. ಇನ್ನು ಮುಂದೆ ನಿನ್ನ ಬಗ್ಗೆ ಮಾತಾಡ್ತಕ್ಕಂಥ ಅವಕಾಶ ನನಗಿಲ್ಲ. ಯಾಕಂದರೆ ಬಡವ್ರ ಹೊಟ್ಟೆ ಮ್ಯಾಗ ಕಾಲು ಬಿಡೋ ಅಭ್ಯಾಸ ನನಗಿಲ್ಲ. ಓಕೆ, ಸೊ ಅದನ್ನು ತಿಳ್ಕೊ, ಆರಾಮಾಗಿರು. ಸೌಜನ್ಯಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಅಕಸ್ಮಾತ್ ನನಗೆ ಯಾರಾದರೂ ಕಾಲ್ ಮಾಡಬೇಕು, ಜೀವ ಬೆದರಿಕೆಯನ್ನು ಹಾಕಬೇಕಂದ್ರೆ ಹೇಳ್ರಿ, ಅಲ್ಲಿಗೆ ಬರ್ತೀನಿ. ಲೈವ್ ಮರ್ಡರ್ ಮಾಡಿದ್ರೆ ಸೌಜನ್ಯ, ನಿನಗೆ ನ್ಯಾಯ ಕೊಡಿಸೋವರಿಗೂ ಕೂಡ ಚಕ್ರವರ್ತಿ ಯಾವತ್ತೂ ಕೂಡ ನಿಲ್ಲೋದಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮತ್ತೆ ಬರ್ತೀನಿ.